ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಇಂದು ದಿನಾಂಕ 26/12/2025 ಸುಕ್ಷೇತ್ರ ಹಾರಕೂಡದಲ್ಲಿ ಸುಕ್ಷೇತ್ರ ಮಠ ಹಾರಕೂಡ ಹಾಗೂ ಕೃಷಿ ಮಾರಾಟ ಇಲಾಖೆ ಗುಲ್ಬರ್ಗ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶ್ರೀ ಚೆನ್ನಮೇಶ್ವರ ಶಿವಯೋಗಿಗಳ 74ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಶು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶ್ರೀ ಶಿವಾಚಾರ್ಯರಲ್ಲಿ ಹಾರಕೂಡ ಶಿವಾಚಾರ್ಯರ ಪಾದಾರವಿಂದಗಳಲ್ಲಿ ವಂದಿಸುತ್ತ, ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ ಸಹಿತ ವಂದಿಸುತ್ತ, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ಸುಕ್ಷೇತ್ರ ಹಾರಕೂಡದ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಪ್ರಗತಿಪರ ರೈತ ಬಾಂಧವರಿಗೂ ನಾನು ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ ಮಾಡುವ ಅನಂತ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ಸುಕ್ಷೇತ್ರ ಹಾರಕೂಡದ ಶಿವಾಚಾರ್ಯರ ಒಂದು ನಾವು ಗುಣಗಾನವನ್ನ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್ಕಾರದವರು ಮಾಡುವಂತ ಕೆಲಸವನ್ನ ಸುಕ್ಷೇತ್ರ ಹಾರಕೂಡದ ಶಿವಾಚಾರ್ಯರು ರೈತರ ಸಲುವಾಗಿ ಅನೇಕ ಇಂತಹ ಒಂದು ಪಶು ಪ್ರದರ್ಶನ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಸೊ ಆ ಪಶು ಸಂಪತ್ತು ರೈತರ ಬೆನ್ನೆಲುಬಾಗಿ ಇರಲಿ ಅಂತ ತಿಳ್ಕೊಂಡು ಪ್ರತಿ ವರ್ಷ ಇಂತಹ ಒಂದು ಪಶು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತಮ ಜಾನುವಾರುಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರ ಪರವಾಗಿ, ನಮ್ಮ ಇಲಾಖೆ ಪರವಾಗಿ ಗುರುಗಳಿಗೆ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ದಯಮಾಡಿ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಅದೇ ರೀತಿಯಾಗಿ ನನಗನಿಸ್ತದೆ, ಈ ಸುಕ್ಷೇತ್ರ ಹಾರಕೂಡ ಮತ್ತು ಸುತ್ತಮುತ್ತಲ ಗ್ರಾಮದ ರೈತ ಬಾಂಧವರು ಗುರುಗಳ ಮೇಲೆ ಎಂತ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅಂತಂದ್ರೆ, ನಾನು ಮೊನ್ನೆ ಒಂದು ಪತ್ರಿಕೆ ಓದ್ತಾ ಇದ್ದೆ. ಆ ಪತ್ರಿಕೆಯಲ್ಲಿ 3 ಪ್ರಸಂಗಗಳು ಬರ್ತವೆ. ಆ 3 ಪ್ರಸಂಗಗಳಲ್ಲಿ ಭರವಸೆ ಅನ್ನುವಂಥದ್ದೇನು, ಉಮೀದ್ ಅನ್ನುವಂಥದ್ದೇನು, ನಂಬಿಕೆ ಅನ್ನುವಂಥದ್ದೇನು ಅಂತ ತೋರಿಸ್ಕೊಡ್ತದೆ. ಒಂದನೆಯ ಒಂದು ಸನ್ನಿವೇಶ ಏನು ಅಂತಂದ್ರೆ, ಒಬ್ಬ ಮಗು, ಒಬ್ಬ ತಂದೆ, ಆ ತಂದೆ ಏನು ಮಾಡ್ತಾನೆ, ಮಗು 1 ವರ್ಷದ ಮಗು ಅಥವಾ 2 ವರ್ಷದ ಮಗು, ಅದಕ್ಕೆ ಮಾತಾಡ್ಲಿಕ್ಕೆ ಹೆಚ್ಚು ಬರುವುದಿಲ್ಲ. ಅಂತ ಮಗುವನ್ನ ತನ್ನ ತೋಳಗಳಲ್ಲಿ ಎತ್ಕೊಂಡು ಮೇಲೆ ಆಕಾಶದಾಗೆ ಅಥವಾ ಗಾಳಿಯೊಳಗೆ ಹಾರಿಸಿ ಕ್ಯಾಚ್ ಹಿಡಿತಿರ್ತಾನೆ. ಹಾರಿಸುವುದು ಕ್ಯಾಚ್ ಹಿಡಿಯುವುದು ಮಾಡ್ತಿರ್ತಾನೆ. ತಂದೆಗೆ ಗುರ್ತದ, ನಾನು ಅವನನ್ನು ಬೀಳ್ಬಿಡುವುದಿಲ್ಲ ಅಂತೇಳಿ. ಆದ್ರೂ ಆ ಮಗುವಿಗೆ ಗುರ್ತಿಲ್ಲ. ಆದ್ರೂ ಆ ಮಗು ನಗ್ತಾ ಇರ್ತದೆ. ಯಾಕೆ ನಗ್ತಾ ಇರ್ತದೆ ಅಂದ್ರೆ, ಅದಕ್ಕೆ ನಂಬಿಕೆ ಇದೆ, ನನ್ನ ಅಪ್ಪ ನನಗೆ ಯಾವತ್ತೂ ಬೀಳ್ಬಿಡಂಗಿಲ್ಲ ಅಂತೇಳಿ. ಸೊ ಹೀಗಾಗಿ ಆ ಮಗು ಅಳುಬಳಾಗಿ ನಗುವನ್ನ ತೋರಿಸ್ತದೆ. ಸೊ ಇದಕ್ಕೆ ನಾವೇನಂತೀವಿ, ತಂದೆ ಮೇಲಿನ ಭರವಸೆ ಅಂತ ಹೇಳ್ತೀವಿ. ಅದೇ ತರಹ ಸುಕ್ಷೇತ್ರ ಹಾರಕೂಡ ಸುತ್ತಮುತ್ತಲ ರೈತ ಗುರುಗಳ ಮೇಲೆ ಅಂತ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಇನ್ನು 2ನೇದಾಗಿ ಪ್ರಸಂಗ ಬರ್ತದೆ. ಒಂದು ಸಲ ಒಂದು ಊರಿನಲ್ಲಿ ಒಟ್ಟ ಮಳೆನೇ ಆಗುದಿಲ್ಲ, ಬರ ಪರಿಸ್ಥಿತಿ. ಜೂನ್ ಹೋಯ್ತು, ಜುಲೈ ಹೋಯ್ತು, ಆಗಸ್ಟ್ ಹೋಯ್ತು, ಮಳೆನೇ ಆಗಲಿಲ್ಲ. ಊರವರೆಲ್ಲರೂ ಕುಂತು ಒಂದು ತೀರ್ಮಾನ ಮಾಡ್ತಾರೆ. ಊರದ ಹೊರಗಡೆ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಇವತ್ತೆಲ್ಲರೂ ನಾವು ಅನುಷ್ಠಾನ ಕೊಡೋಣ, ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅನುಷ್ಠಾನ ಕೊಡೋಣ, ನಮ್ಗೆ ದೇವರು ಒಳ್ಳೆ ಇರ್ತಾನೆ, ದೇವರ ಪ್ರಾರ್ಥನೆ ಮಾಡೋಣ, ನಮ್ಗೆ ಮಳೆ ಬರ್ತದೆ ಅಂತ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಹೋಗ್ತಾರೆ, ಎಲ್ಲರೂ ಅಲ್ಲಿ ಬರ್ತಾರೆ. ಎಲ್ಲರೂ ಬಂದವರೆಲ್ಲರೂ ಕೈ ಬರಿಗೈಯಲ್ಲಿ ಬಂದಿರ್ತಾರೆ. ಆದ್ರೆ ಒಂದು 8 ವರ್ಷದ ಮಗು ತನ್ನ ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು ಬರ್ತಾರೆ. ಛತ್ರಿ ಹಿಡ್ಕೊಂಡು ಬಂದಾಗ ಎಲ್ಲರೂ ನೋಡಿ ಅವಕ್ಕಾಗ್ತಾರೆ. ಆ ಮಗು ಏನ್ ಹೇಳ್ತದಂದ್ರೆ, ನನಗೆ ದೇವರ ಮೇಲೆ ಭರವಸೆ ಇದೆ, ಇವತ್ತು ಸಾಯಂಕಾಲವರೆಗೆ ಡೆಫಿನೆಟ್ ಮಳೆ ಬರ್ತದೆ, ಅದಕ್ಕೆ ನಾನು ಛತ್ರಿ ತಗೊಂಡು ಬಂದೆ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಭರವಸೆ. ಇನ್ನು 3ನೇದು, ನಾವು ನೀವು ನೋಡ್ತೀವಿ, ಮಳೆ ಡೆಫಿನೆಟ್ಲಿ ಬರ್ತದೆ. ಆ ಮಗುವಿನ ಒಂದು ಭರವಸೆ, ಆ ಮಗುವಿನ ನಂಬಿಕೆ, ದೇವರ ಮೇಲೆ ಇರುವಂತ ನಂಬಿಕೆ ಅದು ಸಾಕ್ಷಾತ್ಕಾರ ಆಗ್ತದೆ. ಸೊ ಅಂತ ನಂಬಿಕೆ ನಾವೆಲ್ಲರೂ ರೈತ ಬಾಂಧವರು ಗುರುಗಳ ಮೇಲೆ ಇಟ್ಕೊಂಡಿದ್ದೀವಿ ಅಂತ. ಇನ್ನು 3ನೇ ಒಂದು ಪ್ರಸಂಗ, ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ನಮ್ಮ ಜೀವನ ಶಾಶ್ವತ ಅಲ್ಲ, ನೀರಿನ ಮೇಲೆ ಗುಳ್ಳಿ ಅಂತ ಹೇಳಿ. ನಾವು ರಾತ್ರಿ ಮಲಗದಿರೋದ್ರಿಂದ ಮುಂಜಾನೆ ಹೇಳ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೂ ಸಹಿತ ನಾವು ರಾತ್ರಿ ಮಲಗಬೇಕಾದ್ರೆ ನಮ್ಮೊಂದು ಅಲಾರಾಮ್ ಇಡ್ತೀವಿ, ನಸ್ಕಿನಾಗ 4 ಗಂಟೆಗೆ ಏಳಬೇಕು ಅಂತ. ನಸ್ಕಿನಾಗ 4 ಗಂಟೆಗೆ ಹೇಳ್ತೀವಿ, ನಮ್ಗೆ ಗೊತ್ತಿಲ್ಲ, ಆದ್ರೂ ಒಂದು ನಂಬಿಕೆ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ, ನಾನು 4 ಗಂಟೆಗೆ ಅಲಾರಾಮ್ ಇಡಬೇಕು, ನಾನು ದೌಡ ಹೇಳ್ಬೇಕು ಅಂತ. ಸೊ ಈ 3 ಪ್ರಸಂಗಗಳನ್ನು ನಾನು ತೆಗೆದುಕೊಂಡಾಗ ಸುಕ್ಷೇತ್ರ ಹಾರಕೂಡ ಮತ್ತು ಸುತ್ತಮುತ್ತಲ ಗ್ರಾಮದ ರೈತ ಬಾಂಧವರ ಭರವಸೆ, ನಂಬಿಕೆ ನಮ್ಮ ಗುರುಗಳ ಮೇಲೆ ಇಷ್ಟಿದೆ ಅಂತಂದ್ರೆ, ಅದಕ್ಕಾಗಿಯೇ ಇವತ್ತ ಗುರುಗಳ ಆಶೀರ್ವಾದದಿಂದ ಇಲ್ಲಿ ಜಾನುವಾರುಗಳನ್ನು ನೋಡಿದ್ರೆ ನಮ್ಗೆ ಮೈ ಪುಳಕ ಅನಿಸ್ತದೆ. ಇಂತಹ ಜಾನುವಾರುಗಳು ಎಲ್ಲೂ ಸಿಗುವುದಿಲ್ಲ. ಬೀದರ್ ಜಿಲ್ಲೆ ಒಂದು ಹೊರತುಪಡಿಸಿ ಬೇರೆ ಕಡೆ ಎಲ್ಲೂ ಸಿಗುವುದಿಲ್ಲ. ಸೊ ಅದಕ್ಕಾಗಿ ಇಂತಹ ಪ್ರೋತ್ಸಾಹದ ಕಾರ್ಯಕ್ರಮಗಳನ್ನ ನಮ್ಮ ಇಲಾಖೆ ಪರವಾಗಿ ನಾವು ಇಟ್ಕೊಳ್ತೀವಿ. ಅದರ ಜೊತೆಗೆ ಕೃಷಿ ಮಾರಾಟ ಇಲಾಖೆಯವರು ಇಟ್ಕೊಳ್ತಾರೆ. ಆದರೆ ಅದಕ್ಕೆ ಕೈ ಜೋಡಿಸುವುದು ಇಂತಹ ಗುರು ವೃಂದದವರು. ಸೊ ಹೀಗಾಗಿ ಮತ್ತೊಮ್ಮೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ,
ಇವತ್ತ ಸಾವಿರಾರು ಜಾನುವಾರುಗಳು ಇಲ್ಲಿ ಪಶು ಪ್ರದರ್ಶನದಲ್ಲಿ ಭಾಗಿಯಾಗಿದ್ದೀರಿ. ಸುಕ್ಷೇತ್ರ ಆಹಾರ ಕೂಡ ಸುತ್ತಮುತ್ತಲ ಎಲ್ಲ ಗ್ರಾಮದ ರೈತ ಬಾಂಧವರು ತಾವೆಲ್ಲರೂ ಬಂದಿದ್ದೀರಿ. ಆದರೆ ಎಲ್ಲರಿಗೂ ಬಹುಮಾನ ಸಿಗಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ, ಕೆಲವರಿಗೆ ಮಾತ್ರ ಬಹುಮಾನ ಸಿಗ್ತದೆ. ಸೊ ಹೀಗಾಗಿ ತಾವು ಬಹುಮಾನವನ್ನು ಪಡ್ಕೊಂಡವರಿಗೆ ನನ್ನ ವತಿಯಿಂದ, ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಯಾರು ಬಹುಮಾನವನ್ನ ಪಡೆದಿಲ್ಲ ತಾವ್ಯಾರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ತಮಗೆ ಸಮಾಧಾನಕರ ಬಹುಮಾನಗಳನ್ನು ಸಹಿತ ಸುಕ್ಷೇತ್ರ ಆಹಾರ ಕೂಟದ ಮಠದ ವತಿಯಿಂದ ತಾವು ಕೊಡ್ತಾರೆ. ಮುಂಬರುವಂತಹ ದಿನಗಳಲ್ಲಿ ನಾನು ಸಹಿತ ಒಳ್ಳೆಯ ರೀತಿಯಲ್ಲಿ ಜಾನುವಾರುಗಳನ್ನ ಪಾಲನೆ ಪೋಷಣೆ ಮಾಡಿ ಮುಂದಿನ ವರ್ಷ ನಾನು ಪ್ರಥಮ ಬಹುಮಾನ ಪಡ್ಕೊಳ್ತೀನಿ ಅನ್ನುವಂಥ ಆಶಾಭಾವನೆಗೆ ತಾವೆಲ್ಲ ಬರಬೇಕು. ತಮಗೂ ಸಹಿತ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಅದೇ ರೀತಿಯಾಗಿ ತಾವುಗಳು ನನಗನ್ನಿಸ್ತದೆ ಬೀದರ ಜಿಲ್ಲೆಯಲ್ಲಿ ಶ್ರೇಷ್ಠವಾದಂತಹ ತಳಿ ಇದೆ. ಅದು ಯಾವ ತಳಿ ಅಂದ್ರೆ ದೇವಳಿ ತಳಿ. ತಾವಿಲ್ಲಿ ನೋಡ್ತಾ ಇದ್ದೀರಿ, ಇವೆರಡು ಜೋಡಿ ತಳಿಗಳು ದೇವಳಿ ತಳಿಗಳು. ಅದರ ಜೊತೆಗೆ ಸ್ವಲ್ಪ ಬದಲಾವಣೆ ಇದೆ, ಅದರ ಜೊತೆಗೆ ಒಂದು ಕಿಲಾರ್ ತಳಿ ಇದೆ. ಬೀದರ ಜಿಲ್ಲೆಯಲ್ಲಿ ಫೇಮಸ್ ಆದಂತ ತಳಿಗಳು ಯಾವ್ದಾದ್ರು ಇದ್ರೆ ಅದು ದೇವಳಿ ತಳಿ ಮತ್ತು ಕಿಲಾರ್ ತಳಿಗಳು. ಸೊ ಅದರ ಜೊತೆಗೆ ಇಂತಹ ತಳಿಗಳನ್ನು ನೀವು ಇಟ್ಕೊಂಡು ಸಾಕಣೆ ಮಾಡಿದ್ರೆ ನಿಮ್ಗೆ ಯಾರು ಬಡವರು ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಒಂದ್ಸಲ ಔರಾದ ತಾಲೂಕಿಗೆ ಹೋಗಿದ್ದೆ. ಅಲ್ಲಿ ಜಾನುವಾರುಗಳನ್ನು 2 ಎತ್ತುಗಳನ್ನ ನೋಡಿದೆ, 2 ಜೋಡಿ ಎತ್ತುಗಳನ್ನ ನೋಡಿದೆ. ಜೋಡಿ ಎತ್ತುಗಳ ಕಿಮ್ಮತ್ತು ನಾನು ಕಟ್ಟಿದ್ದೆ 1.5 ಲಕ್ಷ ಅಂತ. ಆದ್ರೆ ಆ ರೈತರಿಗೆ ಹೋಗಿ ನಾನು ಕೇಳಿದಾಗ ಅವ್ರು ಹೇಳಿದ್ರು 2.5 ಲಕ್ಷ ಕೇಳಿದ್ದಾರೆ, ನಾನು ಕೊಟ್ಟಿಲ್ಲ, 3 ಲಕ್ಷ ಅದೇ ರೇಟ್. ಸೊ ನಾ ಇದ್ರಿಗೆ ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಒಂದು ಮಾರುತಿ 800 ಕಾರ್ ತಗೊಳ್ಳಬಹುದಾದ್ರೆ 2 ಜೋಡಿ ಎತ್ತುಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಂತಹ ಜಾನುವಾರು ಸಂಪತ್ತು ತಮ್ಮಲ್ಲಿದೆ. ಆ ಜಾನುವಾರುಗಳು ರೈತರ ಬೆನ್ನೆಲುಬಾಗಿದ್ದಾವೆ. ರೈತರನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ, ಇವನೇ ನೋಡು ಅನ್ನದಾತ, ಒಲದಿ ದುಡಿದೆ ದುಡಿವನು, ಜೋಡಿ ಎತ್ತುಗಳೆರಡು ಕೂಡಿ ದುಡಿಯುವ ಗೆಳೆಯರು ಅಂತ ಹೇಳಿ ಅನ್ನವನ್ನು ಕೊಡುವಂತವ್ರು ಯಾರಾದ್ರೂ ಇದ್ರೆ ಜಗತ್ತಿನ ಮೇಲೆ ಅವರು ರೈತರಾದರೆ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಪಶು ಸಂಪತ್ತಿದೆ. ಸೊ ಹೀಗಾಗಿನೇ ನಾವು ಈ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮ ವಿಸ್ತೀರ್ಣ ಚಟುವಟಿಕೆಗಳ ಬಲಪಡಿಸುವಿಕೆ ಯೋಜನೆಯಲ್ಲಿ ಈ ಒಂದು ಜಾತ್ರೆಗಾಗಿನೇ 1 ಲಕ್ಷ, ಮೊನ್ನೆ ಹೋದಾಗ ನಾನು ಹೇಳಿದ್ದೆ 1 ಲಕ್ಷ ಅನುದಾನ ನಮ್ಮಲ್ಲಿದೆ. 1 ಲಕ್ಷ ಅನುದಾನವನ್ನು ಮುಂಬರುವಂತಹ ವರ್ಷದಲ್ಲಿ ನಾನು ಜಾತ್ರೆಯ ಹಾರ್ಕೂಡ ಜಾತ್ರೆಯ ಪಶು ಪ್ರದರ್ಶನದಲ್ಲಿ ನಾವು ಇಡ್ತೀವಿ ಅಂತ ಹೇಳಿದ್ದೀವಿ. ಹಾಗೇನೆ ಸಹಿತ ನಾವು ಈ ವರ್ಷ ನಮ್ಮ ಈ ವಿಸ್ತೀರ್ಣ ಚಟುವಟಿಕೆಗಳ ಬಲಪಡಿಸುವಿಕೆ ಯೋಜನೆಯಲ್ಲಿ 1 ಲಕ್ಷ ಅನುದಾನದಲ್ಲಿ ಜಾತ್ರಾ ಮಹೋತ್ಸವದ ಸಲುವಾಗಿ ಪಶು ಪ್ರದರ್ಶನಕ್ಕಾಗಿ ಅನುದಾನವನ್ನು ನೀಡಿದ್ದೀವಿ. ಅದರ ಜೊತೆಗೆ ನಮಗೆ ನಮ್ಮ ಕೃಷಿ ಮಾರಾಟ ಇಲಾಖೆಯವರು ಸಹಿತ ಕೈ ಜೋಡಿಸಿದ್ದಾರೆ. ಜೊತೆಗೆ ಗುರುಗಳಂತೂ ಇದ್ದೇ ಇದ್ದಾರೆ, ಪ್ರತಿ ವರ್ಷ ನಡೆಸುವಂತ ಬರ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲ ರೈತ ಬಾಂಧವರು, ಈ ಬಹುಮಾನವನ್ನು ಪಡೆದಂತ ರೈತ ಬಾಂಧವರು ಇದರ ಸದುಪಯೋಗನ ಪಡ್ಕೊಳ್ರಿ. ತಾವು ಜಾನುವಾರುಗಳನ್ನ ಒಳ್ಳೆ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡಿ ಅದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡು ನಿಮ್ಮ ಆದಾಯವನ್ನು ದ್ವಿಗುಣ ಮಾಡಿಸ್ಕೊಡ್ರಿ. ನೀವು ಸಹಿತ ಶ್ರೀಮಂತರಾಗಿರಿ. ಯಾರೇ ಬೇರೆ ಜಾಬ್ ಹೋಲ್ಡರ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಮನ್ ಇರ್ಬೋದು, ಅವರಿಗಿಂತಲೂ ನಾನು ಮುಂದಿರ್ತೀನಿ ಅನ್ನುವಂತ ಭಾವನೆ ನಿಮ್ಮಲ್ಲಿ ಇರಲಿ ಅನ್ನುವಂತ ಮಾತನ್ನು ಹೇಳುತ್ತಾ, ಪಶುಪಾಲನೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆ ವತಿಯಿಂದ ಕೆಲವೊಂದು ಸಹಾಯ ಸವಲತ್ತುಗಳನ್ನು ನಾವು ಕೊಡ್ತೀವಿ. ಆ ಸಹಾಯ ಸವಲತ್ತುಗಳು ತಮಗೆ ಉಪಯೋಗ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನದು ಜಾನುವಾರುಗಳಿಗೆ ನಾವು ಕ್ಯಾಟಲ್ ಇನ್ಶೂರೆನ್ಸ್ ಅಂತ ಮಾಡ್ತೀವಿ. ಯಾರಾದರೂ ರೈತ ಬಾಂಧವರು ಲೋನ್ ತಗೊಂಡಿದ್ರೆ ಬ್ಯಾಂಕಿನವರು ಸಾಲ ತಗೊಂಡ್ರೆ ಅಂತ ತಿಳ್ಕೊಂಡು ಇನ್ಶೂರೆನ್ಸ್ ಮಾಡ್ತಾರೆ. ಆದ್ರೆ ನೀವು ಸಾಲ ತಗೊಳ್ಳಿಲ್ಲ ಅಂದ್ರೆ ಯಾರು ಇನ್ಶೂರೆನ್ಸ್ ಮಾಡೋದಿಲ್ಲ. ಅಂತಹ ಸಂದರ್ಭದಲ್ಲಿ 1 ಲಕ್ಷ ಬೆಲೆ ಬಾಳುವಂತಹ ಎತ್ತು, ಆಕಳು, ಎಮ್ಮೆ ಸತ್ತೋಯ್ತು ಅಂದ್ರೆ ಆ ರೈತರಿಗೆ ಬಹಳಷ್ಟು ಆರ್ಥಿಕ ನಷ್ಟ ಉಂಟಾಗ್ತದೆ. ಅದಕ್ಕಾಗಿ ಇಂತಹ ನಷ್ಟ ಉಂಟಾಗಬಾರದು ಅಂತ ಹೇಳಿ ನಮ್ಮ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆ ವತಿಯಿಂದ ಕ್ಯಾಟಲ್ ಇನ್ಶೂರೆನ್ಸ್ ಅಂತ ನಾವು ಮಾಡ್ಕೊಡ್ತೀವಿ. 85% ಸಬ್ಸಿಡಿ ನಮ್ಮ ಇಲಾಖೆ ವತಿಯಿಂದ ಇರ್ತದೆ. 15% ಕಾಂಟ್ರಿಬ್ಯೂಷನ್ ರೈತರ ಕಡೆಯಿಂದ ಇರ್ತದೆ. ತಾವುಗಳು ಬರೀ 2,000 ರೂಪಾಯಿ ನಮ್ಮ ಅನುದಾನ, ನೀವು ಬರೀ 300 ರೂಪಾಯಿ ಕೊಟ್ಟರೆ 50,000 ಬೆಲೆ ಬಾಳುವಂತಹ ಎತ್ತು, ಆಕಳು, ಎಮ್ಮೆಗಳಿಗೆ ನಾವು 1 ವರ್ಷದವರೆಗೆ ಇನ್ಶೂರೆನ್ಸ್ ಅನ್ನು ಮಾಡಿಕೊಡ್ತೀವಿ. ತಾವುಗಳು ಸಮೀಪದ ಪಶುವೈದ್ಯ ದವಾಖಾನೆಗಳಿಗೆ ಭೇಟಿ ಮಾಡಿ ಈ ಒಂದು ಯೋಜನೆಯ ಲಾಭವನ್ನು ತಾವು ಪಡ್ಕೊಳ್ರಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಎರಡನೇದಾಗಿ ನಮ್ಮ ಇಲಾಖೆ ವತಿಯಿಂದ ಜಾನುವಾರುಗಳಿಗೆ ಮೇವು ಕಟ್ ಮಾಡುವಂತಹ ಮಷಿನ್ಗಳನ್ನು ಸಹಿತ ಕೊಡ್ತೀವಿ. ನಾವು 50% ಸಬ್ಸಿಡಿಯಲ್ಲಿ ಕೊಡ್ತೀವಿ. 2 HP ಮೋಟಾರ್ ಇರುವಂತಹ ಈ ಚಾಪ್ ಕಟರ್ಸ್ ಗಳನ್ನ ಅದರ ಬೆಲೆ 34,000 ಇದೆ. ಅದರ 50% ಅಂದ್ರೆ 17,000 ರೂಪಾಯಿ ನಾವು ಇಲಾಖೆ ವತಿಯಿಂದ ಕೊಡ್ತೀವಿ. ತಾವುಗಳು 17,000 ರೂಪಾಯಿ ಕೊಟ್ಟರೆ ಅಂತಹ ಚಾಪ್ ಕಟರ್ಗಳು ನಿಮ್ಗೆ ಬರ್ತವೆ. ತಾವುಗಳು ಮನೆಯಲ್ಲಿ ಆ ಮೇವನ್ನು ಕಟ್ ಮಾಡಿ 2 ಇಂಚು 3 ಇಂಚು ತುಣುಕುಗಳನ್ನ ಮಾಡಿ ಅದನ್ನ ಬುಟ್ಟಿಯಲ್ಲಿ ಹಾಕಿ ಜಾನುವಾರುಗಳಿಗೆ ಕೊಟ್ಟರೆ ಮೇವು ಹಾಳಾಗಂಗಿಲ್ಲ, ತಿಪ್ಪಿಗೆ ಹೋಗಂಗಿಲ್ಲ. ಯಾವ್ದು ನಾವು ಉಳಿತಾಯ ಮಾಡ್ತೀವಿ ಅದೇ ಗಳಿಸಿದಂತ ಆಗ್ತದೆ. ಅದಕ್ಕಾಗಿ ಈ ಚಾಪ್ ಕಟರ್ಗಳ ಬಳಕೆಯ ಸಹಾಯ ಸೌಲಭ್ಯಗಳನ್ನು ಸಹಿತ ತಾವು ಪಡ್ಕೊಳ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಜಾನುವಾರುಗಳಿಗೆ ಇನ್ಸೂರೆನ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ, ಆದರೆ ಆಕಸ್ಮಿಕವಾಗಿ ಏನೋ ರೋಗದಿಂದ ಸತ್ತು, ಆಕ್ಸಿಡೆಂಟ್ ಆಗಿ ಸತ್ತು, ಏನೇ ಕಾರಣದಿಂದ ಸತ್ತು ಅಂದ್ರೆ ಅವಾಗ ಸಹಿತ ರೈತರಿಗೆ ಬಹಳಷ್ಟು ನಷ್ಟ ಉಂಟಾಗ್ತದೆ. ಇದನ್ನು ಸಹಿತ ಪರಿಗಣಿಸಿ ಸರ್ಕಾರದವರು ಏನ್ ಮಾಡಿದ್ರೆ, ಯಾವುದೇ ಒಂದು ಎತ್ತು, ಆಕಳು, ಎಮ್ಮೆ ಸತ್ತು ಅಂದ್ರೆ ಅದಕ್ಕೆ 15,000 ರೂಪಾಯಿ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡುವಂತಹ ಯೋಜನೆ ಇದೆ. ಅದಕ್ಕೆ ತಾವುಗಳು ಸಮೀಪದ ಪಶುವೈದ್ಯ ದವಾಖಾನೆಗಳಿಗೆ ಭೇಟಿ ಮಾಡಿ ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿ ಅದಕ್ಕೆ GPS ಫೋಟೋ ತಗೊಳ್ರಿ. ಅದರ ಪ್ರಸ್ತಾವನೆ ನೀವು ಕಳಿಸಿದ್ರೆ ಅಂದ್ರೆ ನಾವು 15,000 ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ಈ ಯೋಜನೆಯ ಲಾಭವನ್ನು ತಾವು ಪಡ್ಕೊಳ್ಬಹುದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ
ಅದೇ ರೀತಿಯಾಗಿ ಕುರಿ ಮೇಕೆ ಸಾಕಾಣಿಕೆ ಮಾಡಿದವರು ಇರ್ತಾರೆ, ಅವರಲ್ಲಿ ಸಹಿತ ಕುರಿಗಳು ಸಾಯ್ತವೆ, ಆಡುಗಳು ಸಾಯ್ತವೆ. ಅದು ಸತ್ತಾಗ ಸಹಿತ ದೊಡ್ಡ ಕುರಿಗೆ 7,500 ರೂಪಾಯಿ, ದೊಡ್ಡ ಆಡಿಗೆ 7,500 ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ಸಣ್ಣ ಮರಿಗಳು 6 ತಿಂಗಳ ಮೇಲ್ಪಟ್ಟಿತ್ತು ಅಂತಂದ್ರೆ ಅದಕ್ಕೆ 5,000 ರೂಪಾಯಿ ಪರಿಹಾರವನ್ನು ಕೊಡ್ತೀವಿ. ಈ ಎಲ್ಲ ಯೋಜನೆಗಳ ಲಾಭವನ್ನು ತಾವು ಪಡ್ಕೊಳ್ಳಿ ಇಲಾಖೆಯದು. ಅದರ ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅನೇಕ ರೋಗಗಳು ಮನುಷ್ಯರಿಗೆ ಬಂದಂಗೆ ಪ್ರಾಣಿಗಳಿಗೂ ಸಹಿತ ಬರ್ತವೆ. ಅದರಲ್ಲಿ ಕುರ್ಕತ್ತಿರ್ಬೋದು, ಗಂಟಲು ಬೇನೆ ಇರ್ಬೋದು, ಚಪ್ಪೆ ಬೇನೆ ಇರ್ಬೋದು, ಅಥವಾ ಚರ್ಮ ಗಂಟು ರೋಗ ಇರ್ಬೋದು. ಈ ವರ್ಷ ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಒಂದು ತಾಲೂಕುಗಳಲ್ಲಿ ಇದು ನಾವೇನ್ ಹೇಳ್ತೀವಿ ಅಂದ್ರೆ ಚರ್ಮಗಂಟು ರೋಗ ಇತ್ತು. ಅದರಿಂದ ವಿಪರೀತ ಜ್ವರ ಇತ್ತು, ಜಾನುವಾರುಗಳು ಮೇವು ತಿನ್ನಲಿಲ್ಲ, ಕೆಲವೊಂದು ಕರುಗಳು ಸತ್ತು. ಈ ರೀತಿಯ ನಷ್ಟ ಆಗಬಾರ್ದು ಅಂತೇಳಿ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ನಾವು ಲಸಿಕೆಗಳನ್ನ ಕೊಡ್ತೀವಿ. ದಯಮಾಡಿ ತಾವೆಲ್ಲರೂ ಕಾಲುಬಾಯಿ ಲಸಿಕೆ ಆಗಿರ್ಬೋದು, ಅಥವಾ ತಾವು ಗಂಟಲು ಬೇನೆ ಆಗಿರ್ಬೋದು, ಚಪ್ಪೆ ಬೇನೆ ಆಗಿರ್ಬೋದು, ಅಥವಾ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳ್ತೀವಿ, ನಾವು ಚರ್ಮಗಂಟು ರೋಗ ಅಂತ ಹೇಳ್ತೀವಿ. ಈ ಎಲ್ಲ ಲಸಿಕೆಗಳನ್ನ ನಾವು ಉಚಿತವಾಗಿ ಕೊಡ್ತೀವಿ. ದಯಮಾಡಿ ತಾವುಗಳು ಪಶುವೈದ್ಯ ಸಂಸ್ಥೆಗಳಿಗೆ ಭೇಟಿ ಮಾಡಿ ಎಲ್ಲ ರೋಗಗಳ ವಿರುದ್ಧ ಲಸಿಕೆಯನ್ನು ತಾವು ಹಾಕೊಳ್ರಿ. ಮೊನ್ನೆ ತಾನೇ ನಾವು ಸಂಡೆ ನಮ್ಮ ಮಕ್ಕಳಿಗೆ ಪೋಲಿಯೋ ಬರಬಾರದು, ನಮ್ಮ ಮಕ್ಕಳಿಗೆ ಅಂಗವಿಕಲತೆ ಬರಬಾರದು ಅಂತೇಳಿ ನಾವು ಪೋಲಿಯೋ ಹನಿಗಳನ್ನು ಹಾಕಿದಂಗೆ ಜಾನುವಾರುಗಳಿಗೆ ಸಹಿತ ರೋಗ ಬರಬಾರದು ಅಂತೇಳಿ ಈ ಉಚಿತವಾಗಿ ಲಸಿಕೆಯನ್ನು ಕೊಡ್ತೀವಿ. ದಯಮಾಡಿ ಲಸಿಕೆಯನ್ನು ಹಾಕಿಸಿಕೊಂಡು ನಿಮ್ಮ ಜಾನುವಾರುಗಳ ಆರೋಗ್ಯ ಸಂಪತ್ತನ್ನು ಹೆಚ್ಚಿಸಿಕೊಡ್ರಿ. ಜಾನುವಾರುಗಳ ಆರೋಗ್ಯ ಸಂಪತ್ತು ಹೆಚ್ಚಿಗಾಯ್ತಂದ್ರೆ ಆ ರೈತರ ಆರ್ಥಿಕ ಸಂಪತ್ತು ಹೆಚ್ಚಿಗಾಗ್ತದೆ. ರೈತರ ಆರ್ಥಿಕ ಸಂಪತ್ತು ಹೆಚ್ಚಾಗ್ತಂದ್ರೆ ಹಳ್ಳಿಗಳ ಆರ್ಥಿಕತೆ ಹೆಚ್ಚಿಗಾಗ್ತದೆ. ಹಳ್ಳಿಗಳ ಆರ್ಥಿಕತೆ ಹೆಚ್ಚಿಗಾಯ್ತಂದ್ರೆ ಜಿಲ್ಲೆ, ರಾಜ್ಯ, ರಾಷ್ಟ್ರದ ಆರ್ಥಿಕ ಸಂಪತ್ತು ಹೆಚ್ಚಿಗಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವತ್ತ ರೈತರು ಕಾರಣದಲ್ಲಿ ತಿರುಗಾಡ್ತಾರ ಅವತ್ತು ನಮ್ಮ ದೇಶ ಮುಂದೆ ಬಂದಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಹಾಗಾಗಿ ತಮ್ಮ ಜೀವನವೆಲ್ಲವೂ ಈ ರೈತರ ಜೀವನ ಒಳ್ಳೆಯದಾಗಲಿ ಎನ್ನುವಂತಹ ಒಂದು ಆಶಾಭಾವನೆಯೊಂದಿಗೆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ, ನನಗೆ ಕರೆಸಿ ಸನ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರಿಗೆ ಹಾಗೂ ನನ್ನ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ತಮ್ಮೆಲ್ಲ ರೈತ ಬಾಂಧವರಿಗೆ ವಂದಿಸಿ ನಾನೊಂದೆರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ಇದುವರೆಪರ್ಯಂತ ಜಿಲ್ಲಾ ಪಶುಪಾಲನಾ ಅಧಿಕಾರಿಗಳು ಸರ್ಕಾರದ ಸವಲತ್ತುಗಳು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಈ ಒಂದು ಶ್ರೀಮಠದ ಅಪ್ಪರ್ಮಲಿಟ್ಟಂತ ಪರಮ ಭಕ್ತರ ಒಂದು ಭಕ್ತಿ ಹಂತದನ್ನೋದ್ರ ಬಗ್ಗೆ ಸವಿಸ್ತರವಾದಂಥ ಮಾತುಗಳನ್ನು ಹೇಳಿರ್ತಕ್ಕಂಥ ಅಧಿಕಾರಿಗಳಿಗೆ ಜಾತ್ರಾ ಕಮಿಟಿ ವತಿಯಿಂದ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಈ ಸಲ್ಲಿಸುತ್ತಾ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.